ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಏನಾದ್ರು ವೈಫಲ್ಯ ಕಾಣ್ತೀರಾ ಸರ್ ತಾವು? ಕಾನೂನು ವ್ಯವಸ್ಥೆಯಲ್ಲಿ ವೈಫಲ್ಯ ಇಲ್ಲ, ಆದ್ರೆ ನ್ಯಾಯಾಂಗದ ಪದ್ಧತಿಯಲ್ಲಿ ವೈಫಲ್ಯ ಇದೆ. ನ್ಯಾಯಾಂಗದ ಪದ್ಧತಿಯಲ್ಲಿ ವೈಫಲ್ಯ ಹೌದು. ಇದೆ. ಹಾ, ಹಾ. ಯಾಕಂದ್ರೆ ಆ ಕೋರ್ಟ್ಗಳಲ್ಲಿ ಕೇಸ್ಗಳು ಇವತ್ತು ತುಂಬಿ ತುಳುಕ್ತಾ ಇವೆ. ಒಂದೊಂದು ಕೇಸ್ಗಳು ಮೊದಲನೇ ಕೋರ್ಟಲ್ಲಿ ಫೈನಲ್ ಆಗಬೇಕಾದ್ರೆ 15ರಿಂದ 16, 17 ವರ್ಷ ಬೇಕಾಗ್ತದೆ. ಆಮೇಲೆ ಒಂದು ಎಪೀಲ್ ಹಾಕ್ತಾರೆ. ಎಪೀಲ್ ಹಾಕಿದ್ರೆ ಮತ್ತೆ ಅಲ್ಲಿ ಅವ್ರಿಗೆ ಜಾಮೀನು ಸಿಗ್ತದೆ. ಯಾಕಂದ್ರೆ 7 ವರ್ಷಕ್ಕಿಂತ ಕಮ್ಮಿ ಶಿಕ್ಷೆ ಆದವರಿಗೆ ಜಾಮೀನು ಕೊಡ್ಬೇಕಂತ ಒಂದು ಆದೇಶ ಇದೆ ಸುಪ್ರೀಂ ಕೋರ್ಟ್ನ. ಅದರಿಂದ ಎಲ್ಲರಿಗೂ ಜಾಮೀನು ಸಿಗ್ತದೆ. ಅಲ್ಲೊಂದು 10-15 ವರ್ಷ ಆಗ್ತದೆ. ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಈ ರೀತಿಯಲ್ಲಿ ಕಾಲ ಕಳೀತಾ ಇದೆ. ಹೆದರಿಗೆ ಜನರಿಗೆ ಇಲ್ಲ. ಮತ್ತೆ ಜೈಲಲ್ಲೂ ಕೂಡ ಇವತ್ತು ಏನ್ ಬೇಕೋ ಏನ್ ಬೇಕು ಸೌಲಭ್ಯಗಳು ಸಿಗ್ತಾ ಇವೆ. ಯಾವಾಗ ಬೇಕಾದ್ರೂ ಹೊರಗೆ ಹೋಗ್ಬೋದು, ಏನ್ ಬೇಕಾದ್ರೂ ತಿಂಡಿ ತಿನಿಸು ತಿನ್ಬಹುದು, ಸಿಗರೇಟ್ ಸೇದ್ಬೋದು, ಶರಾಯಿ ಕುಡಿಬಹುದು. ಅಂತ ಸಂದರ್ಭದಲ್ಲಿ ಒಳಗಿದ್ರು ಒಂದೇ, ಹೊರಗಿದ್ರು ಒಂದೇ. ಈ ಬದಲಾವಣೆಗಳು ಬರಬೇಕು. ಮತ್ತೆ ಈ ದುರಾಸೆಗೆ ಒಂದು ದಾರಿ ಹುಡುಕ್ಬೇಕು. ನಾನು ಪ್ರಯತ್ನ ಮಾಡಿದೆ ಯಾವ ದಾರಿ ಇರಬಹುದಂತ. ನನಗೆ ಅನಿಸಿದ್ದು ಇವಾಗಲೇ ಹೇಳಿದಂಗೆ ಕಾನೂನಿಗೆ ಹೆದರಲ್ಲ ಇವತ್ತಿನ ಪರಿಸ್ಥಿತಿ. ಯಾಕಂದ್ರೆ ಇದಕ್ಕೆ ಮೂಲ ಕಾರಣ ವ್ಯಕ್ತಿಗಳಲ್ಲ, ಸಮಾಜ. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು, ತಪ್ಪು ಮಾಡಿದ್ದವರಿಗೆ ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ, ತಪ್ಪು ಮಾಡಿದ್ರೆ, ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ರ ಹೋಗ್ಬೇಡ ಅಂತ. ಅದು ಬಹಿಷ್ಕಾರ ಬಹಳ ದೊಡ್ಡ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಮೇಲೆ ಕೂಡ ಪರಿಣಾಮ ಬೀಳ್ತಾ ಇತ್ತು. ಹೆಣ್ಣು ಮಕ್ಕಳಿದ್ರೆ ಮದುವೆ ಮಾಡೋಕೆ ಯಾರು ಒಪ್ತಾ ಇರಲಿಲ್ಲ, ಅವರನ್ನ ಯಾವುದೇ ಒಂದು ಸಂಭ್ರಮಕ್ಕೆ ಕರೀತಾ ಇರಲಿಲ್ಲ ಮನೆಯವರನ್ನ, ಅವರನ್ನು ದೂರ ಇಡ್ತಾ ಇದ್ರು. ಅದರಿಂದ ಸಮಾಜದಿಂದ ಅವತ್ತು ಸಮಾಜದ ಗೌರವ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆದ್ರಿಂದ ಜನರು ತಪ್ಪು ಮಾಡಕ್ಕೆ ಹೆದರ್ತಾ ಇದ್ರು, ಮಾನ ಮರ್ಯಾದೆಗೆ ಜನ ಎದುರು. ಹೌದು. ಇವತ್ತು ಹಾಗಲ್ಲ. ಇವತ್ತು ಜೈಲ್ಗೆ ಹೋದವ್ರಿಗೆ ಸನ್ಮಾನ ಜಾಸ್ತಿ. ನಿಜ ನಿಜ. ಹೌದು, ಸತ್ಕಾರ ಮಾಡ್ತಕ್ಕಂಥ. ಹೌದು, ಅವರು ಜಾಮೀನ್ ತಗೊಂಡು ಬಂದ್ರು ಸಹ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಸೇಬಿನ ಹಾರ ಹಾಕ್ತಾರೆ, ಜೈಕಾರ ಹಾಕ್ತಾರೆ, ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಾರೆ. ಅದರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಒಂದು ಸಮಾಜದ ಭಾವನೆಯಿಂದಾಗಿ ಜನರು ಆ ಕಡೆ ಹೋಗ್ತಾ ಇದ್ದಾರೆ. ಸಮಾಜದ ಪಾತ್ರ ಬಹಳ ದೊಡ್ಡದಿದೆ, ಬಹಳ ದೊಡ್ಡ ಪಾತ್ರ ಇದೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಈ ಮೌಲ್ಯದ ವಿಚಾರ ಸ್ವಲ್ಪ ಚರ್ಚೆ ಆಗಬೇಕು ಸಮಾಜದಲ್ಲಿ. ನಮ್ಮ ಹಿರಿಯರ ಕಾಲದಲ್ಲಿ ಮೌಲ್ಯಕ್ಕೆ ಬಹಳ ಬೆಲೆ ಇತ್ತು. ಮೌಲ್ಯ ಇಲ್ಲದವರನ್ನು ಸಮಾಜ ದೂರ ಇಡ್ತಾ ಇತ್ತು. ಇವತ್ತು ಕೂಡ ಅದೇ ಮಟ್ಟದಲ್ಲಿದ್ದೇವೆ ನಾವು. ಅದರಿಂದ ಪ್ರಯತ್ನ ಮಾಡಬೇಕು. ನಾನು ನನಗೆ 86 ವರ್ಷ ಇವಾಗ. ನಾನು 1862 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಅಲ್ಲಿ ಮಕ್ಕಳಿಗೆ ಹೇಳ್ತಾ ಇರ್ತೇನೆ ನನ್ನ ಅನುಭವದಿಂದ, 2 ಮೌಲ್ಯಗಳನ್ನು ಇಟ್ಟುಕೊಳ್ಳಿ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಬಂತು, ಇನ್ನೇನು ಬೇಡ, ಸನ್ಯಾಸಿ ಆಗ್ತೇನೆ ಅಂತ ಅಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಗುಣ ಇರಬೇಕು. ಆದರೆ ಆ ಆಕಾಂಕ್ಷೆಗೆ ನೀವು ಹೋಗಬೇಕಾದ್ರೆ, ಆ ಕಡೆ ಹೋಗಬೇಕಾದ್ರೆ ಕಾನೂನು ಚೌಕಟ್ಟಲ್ಲಿ. ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಿ ಅಲ್ಲ. ಅಂಥ ಸಂಪತ್ತಿನಿಂದ ಸಂತಸ ಬರಲ್ಲ, ನಿದ್ದೆ ಬರಲ್ಲ. ಅಂಥ ಸಂಪತ್ತನ್ನು ಬ್ಯಾಂಕಲ್ಲಿ ಇಡೋಕ್ಕಾಗಲ್ಲ. ಅಲ್ಲಿ ಅದನ್ನ ಮನೆಯಲ್ಲೇ ಇಟ್ಕೊಳ್ಬೇಕಾಗ್ತದೆ. ಖರೀದಿ ಮಾಡಬಹುದು ಬಂಗಾರ, ಖರೀದಿ ಮಾಡಬಹುದು ಜಮೀನು, ಆದ್ರೆ ಮಾಡಿದ ತಕ್ಷಣ ಮಾಹಿತಿ ಹೋಗ್ತದೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ. ಇತ್ತೀಚೆಗೆ ನಾನೊಂದು ಟಿವಿಯಲ್ಲಿ ಒಂದು ನ್ಯೂಸ್ ಐಟಮ್ ಕಂಡೆ. ಒಬ್ರು ಹಿರಿಯ ರಾಜಕಾರಣಿಯ ಮನೆ ದಾಳಿ ಮಾಡ್ತಾರೆ. ಅಲ್ಲಿ 252 ಕೋಟಿ ರೂಪಾಯಿ ಕಂತೆ ಕಟ್ಟಿ ಕಬಾಟಲ್ಲಿ ಇಟ್ಟಿದ್ದ ಹಣ ತೋರಿಸ್ತಾರೆ. ಅವ್ರು ದಾಳಿ ಮಾಡ್ತಾರೆ. ಆ ಹಣ ಆತನಿಗೆ ಖುಲಾಸೆ ಆದರೂ ಕೂಡ ಹಣ ವಾಪಸ್ ಹೋಗಲ್ಲ. ಯಾಕಂದ್ರೆ ಆ ಹಣದ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ, ಮತ್ತೆ ಆ ಹಣ ಬಂದದ್ದನ್ನು ಇನ್ಕಮ್ ಟ್ಯಾಕ್ಸ್ಗೆ ತಿಳಿಸಿಲ್ಲ. ಅದು ಕಾನೂನಲ್ಲಿ ದೊಡ್ಡ ಆರೋಪ. ಅದು ಹಣದ ವಿಚಾರ. ಆ ಹಣವನ್ನು ಜಪ್ತಿ ಮಾಡ್ತಾರೆ. ನಿಮ್ಮ ಹಣ ಅಲ್ಲ, ಯಾಕಂದ್ರೆ ನೀವು ಟ್ಯಾಕ್ಸ್ ಕಟ್ಟಿಲ್ಲಲ್ಲ. ಹೌದು. ಅದರಿಂದ ನಾವು ತೃಪ್ತಿ ಅಂದ್ರೆ ಇದ್ದದ್ರಲ್ಲೇ ಸಂತಸ ಪಡೆಯುವಂತ ಒಂದು ಗುಣ ಹಿಂದೆ ಬಹಳ ಇತ್ತದು. ಹಿರಿಯರು ಹೇಳ್ತಾ ಇದ್ರು, ಮಾಡುವುದಿದ್ರೆ ಸರಿ ದಾರಿಯಲ್ಲಿ ಮಾಡು, ಇಲ್ಲದೆ ಇದ್ರೆ ಮಾಡಬೇಡ, ಇದ್ದದ್ರಲ್ಲೇ ಸಂತಸ ಪಟ್ಕೊಂಡು ತೃಪ್ತಿ ಪಟ್ಕೊಂಡು ಇಟ್ಕೊ ಅಂತ. ಇವತ್ತಾಗಲ್ಲ. ಪೋಷಕರಿಗೂ ಕೂಡ ದುರಾಸೆ. ಮಗನಿಗೆ ನೋಡೋ, ಅವನ ಹತ್ರ ಸೈಕಲ್ ಇದೆ, ನಿನ್ನ ಹತ್ರ ಏನಿಲ್ಲ, ಅವನು ಹೇಗೆ ಸೈಕಲ್ ತಗೊಂಡ ಅಂತ ಅವ್ರಿಗೆ ಗೊತ್ತಿಲ್ವಾ ಅಲ್ವಾ? ಅದೇ ರೀತಿ ನಿಮ್ಮ ಮಗ ಕೂಡ ಮಾಡ್ಬೇಕಾ? ಆದ್ರೂ ಪರವಾಗಿಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ, ನೀನ್ ಯಾಕೆ ಸುಮ್ಗಿದ್ದೀಯ ಅಂತ ಅವ್ರದ್ದು ವಾದ.
ಆದ್ದರಿಂದ ನಾವು ಈ ಒಂದು ಮೌಲ್ಯವನ್ನು ಅಳವಡಿಸಿದರೆ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಆವಾಗ ಅವ್ರಿಗೆ ಅರ್ಥ ಆಗ್ತದೆ. ಆದರೆ ಆ ಮೌಲ್ಯವನ್ನು ಚಿಕ್ಕ ವಯಸ್ಸಲ್ಲಿ ಅಳವಡಿಸುವವರು ಯಾರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ದದ್ದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಇವತ್ತು ಗಂಡ ಹೆಂಡತಿ ಬಹಳಷ್ಟು ಜನ ಕೆಲಸ ಮಾಡೋರು, ಕೆಲಸ ಮಾಡೋದಂತ ಪೋಷಕರು ಸೀರಿಯಲ್ ನೋಡ್ತಾ ಇರ್ತಾರೆ ಟಿವಿಯಲ್ಲಿ. ಮಕ್ಕಳಿಗೆ ಹೇಳುವವರು ಏನಿಲ್ಲ, ಎಲ್ಲ ಅವ್ರಿಗೊಂದು ಐಫೋನ್ ಕೊಟ್ಟಿರ್ತಾರೆ. ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ. ಇದ್ದದ್ದಿದ್ರೆ ಏನಾದರೂ ಕೆಟ್ಟದ್ದೇ ಇದೆ ಹೊರತು ಒಳ್ಳೆಯ ವಿಚಾರ ಅದರಲ್ಲಿ ಇಲ್ಲ. ಮಕ್ಕಳ ಜೊತೆ ಸಂಪರ್ಕ ಇಲ್ಲ. ಶಾಲೆಗೆ ಹೋದರೆ ಮಾರಲ್ ಸೈನ್ಸ್ ಅನ್ನೋ ಪಠ್ಯ ನೀತಿ ಪಾಠ ಎಲ್ಲೂ ಇಲ್ಲ, ಯಾವ ಶಾಲೆಯಲ್ಲೂ ಇಲ್ಲ. ಯಾಕೆ? ಅದರಿಂದ ಹಣ ಮಾಡೋಕ್ಕಾಗಲ್ಲ. ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ 10 ಪಟ್ಟು ಉತ್ತಮವಾದದ್ದು. ಆಟಮ್ ಬಾಂಬ್ ಹೆಂಗೆ ಮಾಡ್ಬೇಕಂತ ಕಲಿಸ್ತಾರೆ, ಹೆಂಗೆ ಬಳಸ್ಬೇಕಂತ ಕಲಿಸಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು. ನಮ್ಮ ವಿದ್ಯೆಯ ಪದ್ಧತಿ ಬರೀ ಹಣ ಮಾಡಕ್ಕೆ ಹೊರತು ಇನ್ಯಾವ ಮೌಲ್ಯ ಇಲ್ಲ. ಬಹಳ ಇದು. ಅದರಿಂದ ಇವತ್ತಿನ ಪರಿಸ್ಥಿತಿ ಬದಲಾವಣೆ ಹೇಳಿದಲ್ಲ, ಒಂದೊಂದು ದಶಕದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ. ಇಷ್ಟೊಂದು ಹಣ ಸೋರ್ಕೊಂಡು ಹೋದರೆ ಮತ್ತೆ ಮುಂದಕ್ಕೆ ಏನಾಗಬಹುದು ಅನ್ನೋ ವಿಚಾರದಲ್ಲಿ ನಾನೊಂದು ಮಾತು ನಿಮ್ಗೆ ಹೇಳ ಬಯಸ್ತೇನೆ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ ಮಾತು ಮೈಸೂರಲ್ಲಿ. ಅವ್ರು ಹೇಳ್ತಾರೆ, ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ ₹1 ಕೊನೆ ಹಂತಕ್ಕೆ ಓದೋದು 15 ಪೈಸೆ ಯಾವತ್ತು? 85ರಲ್ಲಿ. 2025ರಲ್ಲಿ ಇದ್ದೇವೆ ಇವತ್ತು. ₹100 15 ಪೈಸೆ ಹೋಗ್ಬೋದು. ನೀವು ಕೇಳ್ತಾ ಇರ್ತೇವಲ್ಲ ಪೇಪರಲ್ಲಿ, ಒಂದು ಪಕ್ಷದವ್ರು ಇನ್ನೊಂದು ಪಕ್ಷದ 40% ಸರ್ಕಾರ ಅಂತಾರೆ. ಅದು ಹೇಳಿದ್ಯಾರು? ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು. ಅವರ ಅನುಭವದಿಂದ ಹೇಳ್ತಾರೆ ನಿಮ್ದು 40% ಸರ್ಕಾರ ಅಂತ. ಆವಾಗ ಅವ್ರು ಇವರನ್ನು ಕೇಳ್ತಾರೆ, ನಿಮ್ ಕಾಲದಲ್ಲಿ ಎಷ್ಟಿತ್ತಂದ್ರೆ ನಿಮ್ಮಷ್ಟಿರ್ಲಿಲ್ಲ ಅಂತಾರೆ. ಇತ್ತಂತ ಅರ್ಥ ಆಯ್ತಲ್ಲ. ಆದ್ರೆ ಇವತ್ತು ಅದೇ ಪಕ್ಷವನ್ನ ಅದೇ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕರೀತಾರೆ 60% ಅಂತ. ಇಷ್ಟೊಂದು ಹಣ ಒಂದೊಂದು ಪ್ರಾಜೆಕ್ಟ್ ಇಂದ ಸೋರ್ಕೊಂಡು ಹೋದ್ರೆ ಮತ್ತೆ ಏನು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ? 10% ಬಿಡಿ, ಇವತ್ತು 10% ಇಲ್ಲ. 15 ಪೈಸೆ ಬಂದದ್ದು ಇವಾಗ ₹100, ₹10 ಅಲ್ಲ, ₹1 ಅಲ್ಲ, ₹15 ಪೈಸೆ. ಆದ್ರಿಂದ ನಾವು ಹಿರಿಯರು ಪ್ರಯತ್ನ ಮಾಡಬೇಕು ನಮ್ಮ ಮಕ್ಕಳಲ್ಲಿ ಮೌಲ್ಯಗಳನ್ನು ಅಳವಡಿಸಿ. ಜಾಸ್ತಿ ಮೌಲ್ಯ ಬೇಡ, 2 ಮೌಲ್ಯ ಇದ್ರೆ ಸಾಕು. ಒಂದು ತೃಪ್ತಿ. ಅದೇ ಹೇಳಿದಲ್ಲ, ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಇನ್ನೇನು ಬೇಡ, ಸನ್ಯಾಸಿ ಆಗ್ತಾನೆ ಅಂತ ಅಲ್ಲ. ಆಕಾಂಕ್ಷೆ, ಆಂಬಿಷನ್ ಇರಬೇಕು. ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ, ಗುರಿ ಒಳ್ಳೆಯದು. ದಾರಿ ಯಾವುದು ಅದು ಬಹಳ ಮುಖ್ಯವಾದದ್ದು. ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ. ಅಂಥ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ. ಅದನ್ನು ನಾವು ಮಕ್ಕಳಿಗೆ ಹೇಳಿದರೆ ಇದ್ದದ್ರಲ್ಲಿ ತೃಪ್ತಿ ಪಡಿದ್ದು. ನೋಡಿ, ಈ ಹಂತಗಳಿವೆಲ್ಲ, ಕೋಟ್ಯಾಧೀಶ, ಲಕ್ಷಾಧೀಶ, 1000 ಇದ್ದವನು, ಏನೂ ಇಲ್ದವನು ಇರ್ತಾನೆ. ಅದು ಸೃಷ್ಟಿಕರ್ತನೇ ಮಾಡಿದ್ದು. ಆದ್ರೆ ಸೃಷ್ಟಿಕರ್ತ ದಾರಿ ತೋರಿಸ್ಕೊಟ್ಟಿದ್ದಾರೆ. ಈ ದಾರಿಯಲ್ಲಿ ಹೋಗಿ ಶ್ರೀಮಂತರಾಗಿ, ಲಕ್ಷಾಧೀಶರಾಗಿ, ಕೋಟ್ಯಾಧೀಶರಾಗಿ ತೆರಿಗೆ ಕಟ್ಟಿ. ಆದರೆ ಇವತ್ತು ಅದೆಲ್ಲ ಹೋಗ್ಬಿಟ್ಟು ಏನಾಗಿದೆ, ಇದೇ ರೀತಿ ಟ್ರಾಫಿಕ್ ಆ ಕಡೆ ಈ ಕಡೆ ಹೋಗುದೆಲ್ಲ ಇದೇ ರೀತಿ ಮುಂದಕ್ಕೆ ಹೋದ್ರೆ ಏನಾಗ್ತದೆ ನೀವು ಸ್ವಲ್ಪ ಯೋಚನೆ ಮಾಡಿ. ಟ್ರಾಫಿಕ್ ಅಲ್ಲಿ ಸಿಸ್ಟಮ್ ಇದೆ ಅಲ್ಲ, ಅದರಿಂದಾಗಿ ನಾವು ಮುಂದಕ್ಕೆ ಹೋಗ್ತಾ ಇರ್ತೇವೆ. ಅದೇ ರೀತಿ ನಾವು ಜನರು ಕೂಡ ಹಣ ಮಾಡಬೇಕನ್ನೋ ನಿಟ್ಟಿನಲ್ಲಿ ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಓಡ್ತಾ ಇದ್ರೆ ಅದರಲ್ಲಿ ಮತ್ತೆ ನೀವು ಏನು ಸಾಧಿಸಕ್ಕೆ ಸಾಧ್ಯವಿಲ್ಲ. ಗಲಾಟೆ ಜಾಸ್ತಿ ಆಗ್ತದೆ ಹೊರತು ಗುರಿ ತಲುಪಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ವಿಚಾರ.